ನಾನು ಕಾಳಿಂಗ. ನಮ್ಮ ಅಣ್ಣನ ಹೆಸರು ನಾಗೇಂದ್ರ. ನನಗಿಂತ ಸುಮಾರು 8 ವರ್ಷ ದೊಡ್ಡವ. ಮಂಗಳೂರಿನಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದ. ಅಣ್ಣನಿಗೆ ಮದುವೆಯಾಗಿ 5 ವರ್ಷವಾಗಿತ್ತು. ಹೆಂಡತಿಯ ಹೆಸರು ಉಷಾ. ಮದುವೆಯಾಗಿ 5 ವರ್ಷವಾದರೂ ಅಣ್ಣನಿಗೆ ಮಕ್ಕಳಿರಲಿಲ್ಲ. ಎಲ್ಲಿಲ್ಲದ ವೈದ್ಯರು, ಪಂಡಿತರು ಹಾಗೂ ಜ್ಯೋತಿಷ್ಯರ ಸಲಹೆ ಪಡೆದರೂ ಮಕ್ಕಳಾಗಲಿಲ್ಲ. ನಮ್ಮ ಅಣ್ಣ ನೋಡಲು ಮೊದಲಿಂದಲೂ ಒಣಕಲು ಶರೀರದ ವ್ಯಕ್ತಿ. ಯಾವತ್ತೂ ಪುಸ್ತಕ ಹಾಗೂ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೊರಗೆ ಹೋದವನಲ್ಲ. ಕ್ರೀಡೆ ಅಥವಾ ಯಾವುದೇ ಇನ್ನಿತರ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವನಲ್ಲ. ಆದರೆ ಓದಿನಲ್ಲಿ ಮಾತ್ರ ಶಾಲೆ ಕಾಲೇಜಿನಲ್ಲಿ ಪ್ರಥಮ ಬರುತ್ತಿದ್ದನು. ಅಣ್ಣನಿಗೆ ಡಾಕ್ಟರ್ ಟೆಸ್ಟ್ ಮಾಡಿದ್ದಾಗ ಹೇಳಿದ್ದಾರಂತೆ ಆತನಿಗೆ ವೀರ್ಯದ ಪ್ರಮಾಣ ಕಡಿಮೆಯಿದೆ ಎಂದು. 5 ವರ್ಷದಿಂದ ಚಿಕಿತ್ಸೆ ಮಾಡಿದರೂ ಅದರ ಪ್ರಮಾಣದಲ್ಲಿ ಏರಿರಲಿಲ್ಲ. ಹೀಗಾಗಿ ಅವರಿಬ್ಬರ ಮಧ್ಯೆ ಅಷ್ಟೊಂದು ಅನ್ಯೋನ್ಯತೆ ಇರಲಿಲ್ಲ. ನಮ್ಮ ಅತ್ತಿಗೆ ಬಿ.ಎ. ವರೆಗ ಓದಿದ ಹೆಂಗಸು. ಈಗ ಅವರಿಗೆ ಸುಮಾರು 28 ವರ್ಷ ಆಗಿರಬಹುದು. ಉದ್ದನೆಯ, ತೆಳ್ಳಗಿನ, ತಳಕು ಬಳುಕುವ ಶರೀರ, ಅಗಲವಾದ ಸೊಂಟ, ಸುಂದರವಾದ ನಿತಂಬಗಳು, ಅದರ ಮೇಲೆ ಬಳುಕುವ ಉದ್ದನೆಯ ಕೂದಲು, ಕೆಂಪನೆಯ ದಪ್ಪನೆಯ ತುಟಿಗಳು, ತೆಳ್ಳಗಿನ ಶರೀರಕ್ಕಿಂತ ಹೆಚ್ಚೆನ್ನುವ ದಪ್ಪನೆಯ ರಸಭರಿತ ದುಂಡಗಿನ ಮೊಲೆಗಳು. ಅವುಗಳು ಆಕೆ ನಡೆಯುವಾಗ ನರ್ತಿಸುವುದನ್ನು ನೋಡಿ ತುಣ್ಣೆ ನೆಟ್ಟಗಾಗುತ್ತಿತ್ತು. ಅತ್ತಿಗೆ ತನಗೆ ಮಕ್ಕಳಾಗಿಲ್ಲವಾದ್ದರಿಂದ ಸ್ವಲ್ಪ ಬೇಸರದಲ್ಲಿರುತ್ತಿದ್ದರು. ಹೀಗಿರುವಾಗ ನಾನು ಮಂಗಳೂರಿನ ಒಂದು ಕಾಲೇಜಿನಲ್ಲಿ MBA ಮಾಡಲು ನಮ್ಮ ತಂದೆ ಸಲಹೆ ಮಾಡಿ ನನ್ನನ್ನು ಅವರೊಂದಿಗೆ ಇರಲು ಹೇಳಿದರು. ನಾನು ಅಲ್ಲಿಗೆ ಬಂದಲ್ಲಿಂದ ಅಣ್ಣ ಹಾಗೂ ಅತ್ತಿಗೆಯನ್ನು ಗೇಲಿ ಮಾಡುತ್ತಾ ಇರುತ್ತಿದ್ದರಿಂದ ಅತ್ತಿಗೆ ಮುಖದಲ್ಲಿ ಸ್ವಲ್ಪ ಸಂತೋಷ ಹಾಗೂ ಅಣ್ಣನ ಮನದಲ್ಲಿ ಕೂಡ ಸ್ವಲ್ಪ ನೆಮ್ಮದಿ ಮೂಡಿತ್ತು. ದಿನದಿಂದ ದಿನಕ್ಕೆ ನಾನು ಹಾಗೂ ಅತ್ತಿಗೆ ತುಂಬಾ ಸಲುಗೆಯಿಂದ ಇರಲು ಹತ್ತಿದೆವು. ಅಣ್ಣ ಅತ್ತಿಗೆಗೆ ಸರಿಯಾಗಿ ಕೇಯುತ್ತಿರಲಿಲ್ಲ. ಅಣ್ಣ ಹೆಚ್ಚಾಗಿ ಮನೆಯ ಹಾಲಿನಲ್ಲಿ ಮಲಗಿದರೆ ಅತ್ತಿಗೆ ಮೇಲಿನ ಬೆಡ್ರೂಮಿನಲ್ಲಿ ಮಲಗುತ್ತಿದ್ದರು. ನಾನು ಅವರ ಪಕ್ಕದ ಬೆಡ್ರೂಮ್ನಲ್ಲಿ ಮಲಗುತ್ತಿದ್ದೆ. ಅತ್ತಿಗೆಯ ನೋಟ ಆಕೆಯ ಶರೀರವನ್ನು ನೆನೆಸಿಕೊಂಡು ದಿನಾಲು ಜಟಕ ಹೊಡೆಯುತ್ತಿದ್ದೆ. ಹೀಗಿರುವಾಗ ದೀಪಾವಳಿ ಹತ್ತಿರ ಬಂದಿತ್ತು. ನಾನು ಅತ್ತಿಗೆಗೆ ಬೇರೆ ಬೇರೆ ತಿಂಡಿ ತಿನಿಸು ಮಾಡುವುದರಲ್ಲಿ ಸಹಾಯ ಮಾಡುತ್ತಾ ಅವರೊಂದಿಗೆ ಇನ್ನೂ ಹತ್ತಿರವಾದೆ. ಅತ್ತಿಗೆಯ ಅಂಗಾಂಗವನ್ನು ನೋಡಿ ಸವಿಯುತ್ತಾ ಆನಂದ ಪಡೆಯುತ್ತಿದ್ದರೆ ಅತ್ತಿಗೆ ಕೂಡ ನನ್ನನ್ನು ಮಾದಕವಾಗಿ ನೋಡುತ್ತಾ ನನ್ನ ಶರೀರದ ಮೇಲೆಲ್ಲ ಕೈ ಆಡಿಸುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದರು. ಅಂದು ದೀಪಾವಳಿ. ಅಣ್ಣ ಹೊರಗೆ ಹೋಗಿದ್ದ. ಅತ್ತಿಗೆ ತನ್ನ ಬೆಡ್ರೂಮ್ನಲ್ಲಿ ಹೊಸ ಸೀರೆ ಉಡುತ್ತಿದ್ದರು. ಆಕೆ ಎಲ್ಲೋ ಒಮ್ಮೊಮ್ಮೆ ಮಾತ್ರ ಸೀರೆ ಉಡುತ್ತಿದ್ದರಿಂದ ಅವರಿಗೆ ಸೆರೆ ಧರಿಸುವಾಗ ಇನ್ನೊಬ್ಬರ ಸಹಾಯ ಬೇಕಾಗಿತ್ತು. ನಾನು ನಾಟಕದಲ್ಲಿ ತುಂಬಾ ಬಾರಿ ಉಡಲು ಪಾತ್ರಧಾರಿಗಳಿಗೆ ಧರಿಸಿದ್ದರಿಂದ ನನಗೆ ಚೆನ್ನಾಗಿ ಸೀರೆ ಉಡಿಸಲು ತಿಳಿದಿತ್ತು. ಅತ್ತಿಗೆ ನನ್ನನ್ನು ಜೋರಾಗಿ ಕರೆದು ಬೆಡ್ರೂಮಿಗೆ ಬರಲು ಹೇಳಿದರು. ನಾನು ತವಕದಲ್ಲಿ ಬೆಡ್ ರೂಮಿನತ್ತ ನಡೆದಾಗ ಅತ್ತಿಗೆ ನಗುತ್ತಾ ಹೇಳಿದರು, ನನಗೆ ಸೀರೆ ಸರಿಯಾಗಿ ಉಡಲು ಬರ್ತಾ ಇಲ್ಲ, ಸ್ವಲ್ಪ ಸಹಾಯ ಮಾಡೋ ಅಂತ ಹೇಳಿದರು. ಅವರು ಬರೀ ಲಂಗ ಹಾಗೂ ರವಕೆಯನ್ನು ಮಾತ್ರ ಧರಿಸಿ ಸೀರೆಯನ್ನು ಕೈಯಲ್ಲಿ ಹಿಡಿದಿದ್ದರು. ಉಬ್ಬಿದ ಮೊಲೆಗಳು ಆ ರವಕೆಯ ಮಧ್ಯದಲ್ಲಿ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದವು. ಲಂಗದ ಮೇಲಿಂದಲೇ ಒಳಗೆ ಧರಿಸಿರುವ ಪಿಂಕ್ ಬಣ್ಣದ ಪ್ಯಾಂಟಿ ಚೆನ್ನಾಗಿ ತೋರುತ್ತಿತ್ತು. ಹಿಂದಿನಿಂದ ಅವರ ಕುಂಡೆಯ ಪಿರ್ರೆಗಳು ಅಲುಗುತ್ತಿದ್ದವು. ಅದನ್ನು ನೋಡಿ ನಾನು ಮತಿಭ್ರಮಣನಾದೆ. ನಾನು ನಗುತ್ತಾ ಸೀರೆಯನ್ನು ಕೈಯಲ್ಲಿ ಹಿಡಿದು ಅವರನ್ನು ಬಳಸಿ ಅವರ ಹಿಂದೆ ನಿಂತೆ. ಹಾಗೆ ಸೀರೆಯನ್ನು ಸರಿಯಾಗಿ ಸುತ್ತಿದೆ. ಸೀರೆಯ ನೆರಿಗೆಯನ್ನು ಹಾಕಿ ಅದನ್ನು ಅವರಿಗೆ ಲಂಗದ ಒಳಗೆ ಸಿಕ್ಕಿಸಿಕೊಳ್ಳಲು ಹೇಳಿದೆ. ಅತ್ತಿಗೆ ಅದಕ್ಕೆ ಹೇಳಿದರು, ಇಷ್ಟನ್ನು ಚೆನ್ನಾಗಿ ಮಾಡಿದ್ದೀಯಾ, ಅದನ್ನು ನೀನೇ ಸಿಕ್ಕಿಸು ಅಂತ ಹೇಳಿ ನನ್ನ 2 ಭುಜದ ಮೇಲೆ ತಮ್ಮ ಕೈಯನ್ನು ಇಟ್ಟು ತನ್ನ ಹತ್ತಿರಕ್ಕೆ ಬಳಸಿದರು. ನಾನು ಅವರ ಸ್ಪರ್ಶಕ್ಕೆ ನಡುಕುವಂತಾದೆ. ಹಾಗೆ ಕೆಳಗೆ ನೋಡುತ್ತಾ ಒಂದು ಕೈಯಿಂದ ಅವರ ಹೊಟ್ಟೆಯನ್ನು ಸವರುತ್ತಾ ಲಂಗದ ನಾಡಿಯನ್ನು ಹಿಡಿದು ಅದರ ಮಧ್ಯೆ ಸೀರೆಯ ಸೆರಗನ್ನು
ಇನ್ನೊಂದು ಕೈಯಿಂದ ತುರುಕಿದೆ. ತುರುಕುವಾಗ ನನ್ನ ಕೈಯನ್ನು ಇನ್ನೂ ಕೆಳಗೆ ನೂಕಿದಾಗ ಅವರ ತುಲ್ಲಿನ ಸ್ಪರ್ಶವಾಗಿ ಅವರಿಗೆ ವಿದ್ಯುತ್ ಸಂಚಾರವಾದಂತಾಗಿ ಲತಾಂಗಿಯಂತೆ ಬಳುಕತೊಡಗಿದರು. ತನ್ನ ತುಟಿಯನ್ನು ಸಣ್ಣದಾಗಿ ಕಚ್ಚಿ ನನ್ನ ಭುಜದ ಮೇಲಿಂದ ಕೈಯನ್ನು ತೆಗೆದರು. ಅವರು ಈಗ ಆ ಸೀರೆಯಲ್ಲಿ ರಂಬೆಯಂತೆ ತೋರುತ್ತಿದ್ದರು. ನಾನು ಅವರನ್ನು ಮಾದಕವಾಗಿ ನೋಡುತ್ತಿದ್ದರೆ ಅವರು ಕೂಡ ನನ್ನನ್ನು ಕಾಮೋದ್ರೇಕದಲ್ಲಿ ನೋಡುತ್ತಾ ಹೇಳಿದರು, ಏನೋ ಹಾಗೆ ನೋಡ್ತಾ ಇದ್ದೆ. ಯಾವಾಗಲೂ ಮೊದಲು ಸೀರೆಯಲ್ಲಿ ಹೆಂಗಸರನ್ನು ನೋಡೇ ಇಲ್ವಾ ಅಂದಾಗ ನಾನು ವಾಸ್ತವಕ್ಕೆ ಬಂದು ತಬ್ಬಿಬ್ಬಾದೆ. ಥ್ಯಾಂಕ್ಸ್ ಕಣೋ, ಸೀರೆ ತುಂಬಾನೇ ಚೆನ್ನಾಗಿ ಉಡಿಸಿದ್ದೀಯಾ ಅಂತ ನಕ್ಕರು. ನಾನು ಅದಕ್ಕೆ ಪರವಾಗಿಲ್ಲ ಅತ್ತಿಗೆ, ಬಟ್ಟೆಯನ್ನು ಉಡಿಸುವುದಕ್ಕಿಂತ ಬಟ್ಟೆಯನ್ನು ಬಿಚ್ಚುವ ಕೆಲಸ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತೇನೆ. ಸೀರೆಯನ್ನು ಬಿಚ್ಚವಾಗ ಅಗತ್ಯ ಬಿದ್ದರೆ ಕರೀರಿ ಅಂತ ಹೇಳಿದಾಗ, ಓಹೋ ತುಂಬಾನೇ ಪೋಲಿಯಾಗಿ ಬಿಟ್ಟಿದ್ದೀಯ ಕಳ್ಳ ಅಂತ ತಲೆಗೆ ಹೊಡೆದು ಹೊರಗೆ ನಡೆದರು. ಹಾಗೆ ಆ ದಿನ ಅತ್ತಿಗೆ ಹಾಗೂ ಅಣ್ಣ ಊಟ ಮಾಡಿ ದೀಪಾವಳಿ ಆದ್ದರಿಂದ ನೆಂಟರಿಷ್ಟರ ಮನೆಗೆ ಸಿಗಲು ಹೋದರು. ಹಾಗೆ ಮನೆಗೆ ಬರುವಾಗ ಸುಮಾರು ಗಂಟೆ 10 ಆಗಿತ್ತು. ನಾನು ಟಿವಿ ನೋಡುತ್ತಾ ಕುಳಿತಿದ್ದೆ. ಬಂದಾಗ ಅಣ್ಣ ತುಂಬಾ ದಣಿದಿದ್ದ. ಅತ್ತಿಗೆ ನನ್ನನ್ನು ನೋಡಿ ನಕ್ಕು, ಸಾರಿ ಸ್ವಲ್ಪ ಲೇಟ್ ಆಯಿತು, ಕೈ ತೊಳೆದು ಬಾ ಊಟ ಮಾಡೋಣ ಅನ್ನುತ್ತಾ ಬಾತ್ರೂಮಿನ ಕಡೆ ನಡೆದರು. ಅಣ್ಣ ಬಂದವನೇ ಕೈಕಾಲು ಮುಖ ತೊಳೆದು ಬಂದು ಬಟ್ಟೆ ಬದಲಿಸಿ ನನ್ನ ಬಳಿ ಸೋಫಾದಲ್ಲಿ ಬಂದು ಕುಳಿತು ಟಿವಿ ನೋಡಲು ಹತ್ತಿದನು. ಅತ್ತಿಗೆ ಬಾತ್ ರೂಮಿಗೆ ಹೋಗಿ ಕೈ ಕಾಲು ಮುಖ ತೊಳೆದು ಬಂದರು. ಆದರೆ ಅವರು ಬಟ್ಟೆ ಬದಲಿಸಿದೆ ಈಗಲೂ ಅದೇ ಸೀರೆಯಲ್ಲಿ ಇದ್ದಿದ್ದರು. ಹಾಗೆ ಎಲ್ಲರೂ ಊಟಕ್ಕೆ ಕುಳಿತೆವು. ಅಣ್ಣ ಬೇಗನೆ ಊಟ ಮುಗಿಸಿದ. ನಾವು ಊಟ ಮುಗಿಸುವುದರಲ್ಲಿ ಅವನು ಸೋಫಾದ ಮೇಲೆ ಮಲಗಿ ನಿದ್ರೆ ಕೂಡ ಹೋಗಿದ್ದ. ಅತ್ತಿಗೆ ಮೇಲೆ ಬೆಡ್ರೂಮಿನಲ್ಲಿ ಮಲಗಲು ಹೇಳಿದರು. ಆದರೆ ಅಣ್ಣ, ನಾನು ತುಂಬಾ ದಣಿದಿದ್ದೇನೆ ಕಣೆ, ಇವತ್ತು ಇಲ್ಲೇ ಮಲಗ್ತೀನಿ ಅಂತ ಮತ್ತೆ ನಿದ್ರೆಗೆ ಹೋದ. ಒಂದು ಸಾರಿ ಅವನು ಮಲಗಿದರೆ ಇನ್ನು ಏಳುವುದು ಬೆಳಿಗ್ಗೆನೆ. ಹಾಗೆ ನಾನು ಹಾಗೂ ಅತ್ತಿಗೆ ಊಟ ಮುಗಿಸಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಮಲಗಲು ಹೊರಟೆವು. ನಾನು ನನ್ನ ಬೆಡ್ರೂಮ್ನಲ್ಲಿ ಮಲಗಲು ಅಣಿ ಮಾಡುತ್ತಿರುವಾಗ ಅತ್ತೆಗೆ ಒಳಗೆ ಬಂದು ರೂಮಿನ ಬಾಗಿಲನ್ನು ಭದ್ರಪಡಿಸಿ ಹೇಳಿದರು, ಸೀರೆಯ ಪಿನ್ ತೆಗೆಯಲು ಆಗ್ತಾ ಇಲ್ಲ, ಸ್ವಲ್ಪ ಇದನ್ನು ಬಿಚ್ಚಲು ಸಹಾಯ ಮಾಡೋ ಅನ್ನುತ್ತಾ ನನ್ನ ಕಡೆ ಬಂದರು. ನಾನು ಸರಿ ಅತ್ತಿಗೆ ಬನ್ನಿ ಸಹಾಯ ಮಾಡುತ್ತೇನೆ ಅನ್ನುತ್ತಾ ಅವರ ತಿರುಗಿಸಿ ಅವರ ಹಿಂದೆ ನಿಂತೆ. ಹಾಗೆ ಸೆರೆಗಿಗೆ ಹಾಕಿರುವ ಪಿನ್ನನ್ನು ತೆಗೆದು ಸೆರೆಗನ್ನು ತೆಗೆದೆ. ಇಷ್ಟೇ ಸಾಕಾ ಅತ್ತಿಗೆ, ಇನ್ನೂ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ಅದಕ್ಕೆ ಅವರು, ಮೊದಲೇ ಹೇಳಿದ್ದೆ ನೀನು ಬಟ್ಟೆ ಧರಿಸುವುದಕ್ಕಿಂತ ಅದನ್ನು ಬಿಚ್ಚುವ ಕೆಲಸ ಇನ್ನೂ ಚೆನ್ನಾಗಿ ಮಾಡ್ತೀಯಾ ಎಂದು. ನಾಚಿಕೆ ಪಡಬೇಡ, ಸೀರೆಯನ್ನು ಧರಿಸಲು ಸಹಾಯ ಪೂರ್ಣ ಮಾಡಿದ್ದೆ, ಈಗ ಅದನ್ನು ಬಿಚ್ಚಲು ಕೂಡ ಸಹಾಯ ಮಾಡು ಅನ್ನುತ್ತಾ ಶರೀರವನ್ನು ನನ್ನ ಕಡೆಗೆ ತಿರುಗಿಸಿ ತನ್ನ ಕೈಗಳನ್ನು ನನ್ನ ಭುಜದ ಮೇಲಿಟ್ಟರು. ಅವರು ನನ್ನನ್ನು ಸ್ಪರ್ಶಿಸುತ್ತಿದ್ದಂತೆ ನನ್ನ ತುಣ್ಣೆ ಚಡ್ಡಿಯಲ್ಲಿಯೇ ಎದ್ದು ಕುಣಿಯತೊಡಗಿತು. ನಾನು ಹಾಗೆ ಅವರ ಸೆರೆಗನ್ನು ಕೈಯಲ್ಲಿ ಹಿಡಿದು ಅದನ್ನು ಸುತ್ತಲಾಗಿ ಬಿಚ್ಚುತ್ತಾ ಸಂಪೂರ್ಣವಾಗಿ ಅದನ್ನು ಬಿಚ್ಚಿದೆ. ಅವರ ಮೊಲೆಗಳು ರವಕೆಯ ಒಳಗೆ ಬಿಗಿಯಾಗಿ ನನ್ನ ಮುಖದ ಸಮೀಪದಲ್ಲಿಯೇ ಗೋಚರಿಸುತ್ತಿದ್ದವು. ಅತ್ತಿಗೆ, ಇನ್ನೂ ಏನಾದರೂ ಸಹಾಯ ಬೇಕೇ ಅಂದಾಗ, ಹೌದು, ಬಟ್ಟೆ ಬಿಚ್ಚುವ ಕೆಲಸ ತುಂಬಾ ಚೆನ್ನಾಗಿಯೇ ಮಾಡ್ತೀಯ, ಸ್ವಲ್ಪ ರವಕೆಯ ಬಟನ್ ಬಿಚ್ಚಲು ಸಹಾಯ ಮಾಡು ಅಂದಾಗ ನನಗೆ ನಂಬಲು ಅಸಾಧ್ಯವಾಗಿ ಹೋಗಿತ್ತು. ನನ್ನ ಮನದಲ್ಲಿ ಅತ್ತಿಗೆಯನ್ನು ಕೇಯುವ ತವಕ ಹಾಗೂ ಬಯಕೆ ಹೆಚ್ಚತೊಡಗಿತು. ಅವರ ರವಕೆಯ ಬಟನ್ ಬಿಚ್ಚುತ್ತಿದ್ದಂತೆ ರವಕೆಯ ಒಳಗೆ ಬಿಳಿಯ ಬ್ರಾನಲ್ಲಿ ಅದುಮಿರುವ ದುಂಡಗಿನ ಮೊಲೆಗಳು ಹೊರಬಿದ್ದವು. ಆ ಮೊಲೆಗಳ ಗಾತ್ರಕ್ಕೆ ಅವರ ಬ್ರಾ ಚಿಕ್ಕದಾಗಿದ್ದವೋ ಅನ್ನಿಸುತ್ತಿತ್ತು. ನಾನು ಅವರ ಮೊಲೆಯನ್ನೇ ಕಣ್ಣು ಮುಟಿಕಿಸದೆ ನೋಡುತ್ತಿದ್ದರೆ ತನ್ನ ರವಕೆಯನ್ನು ಬಿಚ್ಚುತ್ತಿದ್ದರು. ಬಿಚ್ಚುವಾಗ ಅವರ ಕ್ಲೀನ್ ಆಗಿ ಶೇವ್ ಮಾಡಿದ ಕಂಕುಳ ನೋಡಿ ಇನ್ನು ಹುಚ್ಚನಂತಾದೆ. ಲಂಗವನ್ನು ಕೂಡ ಬಿಚ್ಚು, ಏನ್ ನೋಡ್ತಾ ಇದ್ದೀಯಾ ಅಂದಾಗ ನಾನು ನಡುಕುತ್ತಾ ಅವರ ಲಂಗದ ಬಳ್ಳಿಯನ್ನು ಎಳೆದೆ. ಅದು ಕಸಕ್ಕನೆ ಜಾರಿ
ಕೆಳಗೆ ಬಿತ್ತು. ಅವರ ದಪ್ಪನೆಯ ಬಿಳಿಯ ಹಾಲಿನಂತಿರುವ ತೊಡೆಯನ್ನು ನೋಡಿ ಇನ್ನೂ ಎಲ್ಲಿ ನನ್ನ ತುಂಡೆ ಚಡ್ಡಿ ಹರಿದು ಬರುವುದೋ ಅನ್ನಿಸುತ್ತಿತ್ತು. ಅವರ ಪಿಂಕ್ ಬಣ್ಣದ ಪ್ಯಾಂಟಿಯ ಮೇಲಿಂದ ಅತ್ತಿಗೆಯ ತುಲ್ಲು ಉಬ್ಬಿಕೊಂಡಿತ್ತು. ನನಗೆ ಏನು ನಡೆಯುತ್ತಿದೆ, ಸ್ವಪ್ನವೋ ಎಲ್ಲ ನಿಜವೋ ಒಂದು ತಿಳಿಯುತ್ತಿರಲಿಲ್ಲ. ಅತ್ತಿಗೆ ನನ್ನನ್ನು ಕಾಮದ ನೋಟದಿಂದ ನೋಡುತ್ತಾ ಬ್ರಾ ಕೂಡ ಬಿಚ್ಚು ಅನ್ನುತ್ತ ನನ್ನನ್ನು ತಬ್ಬಿದರು. ನಾನು ಅವರನ್ನು ಜೋರಾಗಿ ತಬ್ಬಿ ಬೆನ್ನಿನ ಹಿಂದೆ ಕೈ ಹಾಕಿ ಬ್ರಾದ ಬಟನ್ ಬಿಚ್ಚಿದೆ. ಅವರು ತನ್ನ ಹಿಡಿತವನ್ನು ಇನ್ನೂ ಬಿಗಿಯಾಗಿ ತನ್ನ ಮೊಲೆಯನ್ನು ನನ್ನ ಎದೆಗೆ ಒತ್ತಿದರು. ಹಾಗೆ ನನ್ನ ಮುಖದ ಮೇಲೆ ಮುತ್ತಿನ ಮಳೆಗೆರೆಯುತ್ತಾ ಬಾಯಲ್ಲಿ ನಾಲಿಗೆ ತುರಿಸಿ ಚುಂಬಿಸತೊಡಗಿದರು. ನಾನು ಅವರ ತುಟಿಯನ್ನು ಕಚ್ಚುತ್ತಾ ನಾಲಿಗೆಗೆ ನಾಲಿಗೆ ತೂರಿಸಿ ರಸ ಹಿರಿದೆ. ಅವರ ಹಿಡಿತ ಸಡಿಲಗೊಳಿಸುತ್ತಲೇ ಅವರ ಬ್ರಾ ಕೆಳಗೆ ಬಿತ್ತು. ಮೊಲೆಗಳನ್ನು ಕೈಯಲ್ಲಿ ಹಿಡಿದು ನಿಧಾನವಾಗಿ ಅದುಮಿದೆ. ಹಾಗೆ ಮೊಲೆಯ ತೊಟ್ಟನ್ನು ತಿವಿಯತೊಡಗಿದೆ. ಅದು ಇನ್ನೂ ನಿಗುರಿ ದೊಡ್ಡದಾಗತೊಡಗಿತು. ಹಾಗೆ ತೊಟ್ಟಿಗೆ ಬಾಯಿ ಹಾಕಿ ಚೀಪತೊಡಗಿದೆ. ರಾಜ ಹಾಗೆ ಚೀಪೋ, ಎಷ್ಟು ಮಜಾ ಬರ್ತಾ ಇದೆ ಅನ್ನುತ್ತ ಹಂ ಹಹಹ ಮಲಗತೊಡಗಿದರು. ಆ ಶಬ್ದ ಕೇಳಿ ನಾನು ಹುಚ್ಚನಂತಾದೆ. ಮೊಲೆಗಳನ್ನು ಜೋರಾಗಿ ಅದುಮುತ್ತಾ ಮೊಲೆ ತೊಟ್ಟುಗಳನ್ನು ಸಣ್ಣದಾಗಿ ಕಚ್ಚುತ್ತಾ ಅದರಿಂದ ರಸ ಹಿರಿದೆ. ಅತ್ತಿಗೆ ನನ್ನ ಬಟ್ಟೆಯನ್ನು ಶರ್ಟ್ ಅನ್ನು ಬಿಚ್ಚಿ ಎಸೆದರು. ಹಾಗೆ ನಾನು ಹಾಕಿರುವ ಚಡ್ಡಿಯನ್ನು ಕಳಚಿ ಕಾಚವನ್ನು ಕೆಳಗೆ ಎಳೆದು ನನ್ನ ಕೊಬ್ಬಿದ ಸಾಮಾನನ್ನು ಕೈಯಲ್ಲಿ ಹಿಡಿದು ಅಯ್ಯೋ ದೇವರೇ, ಎಷ್ಟು ದೊಡ್ಡದೋ ಇದು, ನನ್ನ ಕೈಯಲ್ಲಿ ಸರಿಯಾಗಿ ಹಿಡಿಯೋಕು ಆಗ್ತಾ ಇಲ್ಲ. ಬಾ ಮಂಚದ ಮೇಲೆ, ಅದರ ಜೊತೆಗೆ ಚೆನ್ನಾಗಿ ಮಜಾ ಮಾಡ್ಬೇಕು. ನಿನ್ನ ಅಣ್ಣ ಷಂಡ ಕಣೋ, ತಿಂಗಳಿಗೆ 1-2 ಬಾರಿ ಕೇಯತಾನೆ. ಈಗ ನೋಡು ಹೇಗೆ ಹೊರಗೆ ಮಲಗಿಕೊಂಡಿದ್ದಾನೆ ಅನ್ನುತ್ತ ನನ್ನ ತುಣ್ಣೆಯನ್ನು ಹಿಡಿದು ಎಳೆದುಕೊಂಡು ಮಂಚದ ಮೇಲೆ ನನ್ನನ್ನು ಕೆಡವಿ ನನ್ನ ಮೇಲೆ ಎರಗಿ ಮತ್ತೆ ಚುಂಬಿಸಿದರು. ಅವರ ಒಂದು ಕೈಯಿಂದ ನನ್ನ ಸಾಮಾನನ್ನು ಬಿಡದೆ ನಿಧಾನವಾಗಿ ಅದಮುತ್ತಿದ್ದರು. ಅತ್ತಿಗೆಯ ಮೆತ್ತಗಿನ ಕೈ ಸ್ಪರ್ಶಕ್ಕೆ ಅದು ಇನ್ನೂ ಬೆಳೆದು ಹೆಬ್ಬಾವಂತೆ ಬೆಳೆದಿತ್ತು. ಅತ್ತಿಗೆ ನನ್ನ ಎದೆ, ನನ್ನ ಮೊಲೆ ತೊಟ್ಟನ್ನು ನಾಲಿಗೆಯಿಂದ ಚೀಪಿ ಹಾಗೆ ತನ್ನ ಮುಖವನ್ನು ನನ್ನ ಕಾಮರಾಜನ ಕಡೆ ತೆಗೆದುಕೊಂಡು ಹೋಗಿ ಅದನ್ನು ನಾಲಿಗೆಯಿಂದ ನೆಕ್ಕಿದರು. ನನ್ನ ಶರೀರದಲ್ಲಿ ಹೇಳಲಾರದ ಕಂಪನ ಉಂಟಾಗಿತ್ತು. ಹಾಗೆ ಅತ್ತಿಗೆ ಅದನ್ನು ಬಾಯಿಯಲ್ಲಿ ತೂರಿಕೊಂಡು ಐಸ್ ಕ್ಯಾಂಡಿಯಂತೆ ಚೀಪತೊಡಗಿದರು. ಅವರ ನಾಲಿಗೆಯಿಂದ ಜೋರನೆ ಎಂಜಲು ಸುರಿಸಿ ನನ್ನ ಸಾಮಾನನ್ನು ಪಳ ಹೊಳೆಯುವಂತೆ ಮಾಡಿದ್ದರು. ಅವರು ಚೀಪುವ ರಭಸಕ್ಕೆ ನಾನು ಎಲ್ಲಿ ಅವರ ಬಾಯಿಯಲ್ಲಿಯೇ ಸ್ಖಲಿಸಿಕೊಳ್ಳುವೇನೋ ಅನ್ನಿಸತೊಡಗಿತು. ಅತ್ತಿಗೆ ಹಾಗೆ ನನ್ನ ತರಡಿನ ಬೀಜವನ್ನು ಬಾಯಿಯಲ್ಲಿ ತೋರಿಕೊಂಡು ಅದನ್ನು ಕೂಡ ನೆಕ್ಕಿದರು. ಬಾರೋ, ನನ್ನ ಪ್ಯಾಂಟಿ ಕಳಚಿ ತುಲ್ಲಿನ ರುಚಿ ನೋಡು ಅನ್ನುತ್ತ ಮಂಚದ ಮೇಲೆ ಮಲಗಿದರು. ನಾನು ಅವರ ಎದುರು ಕುಳಿತು ಪ್ಯಾಂಟಿಯನ್ನು ಕಳಚಿದೆ. ಉಬ್ಬಿದ ಕೊಬ್ಬಿದ ತುಲ್ಲು ನೀಟಾಗಿ ಶೇವ್ ಮಾಡಿದ್ದರು. ನಾನು ಅದರ ಮೇಲೆ ಚುಂಬಿಸುತ್ತಾ ಅವರ ತೊಡೆಗಳನ್ನು ಅಗಲಿಸಿದೆ. ಕೆಂಪನೆಯ ತುಲ್ಲು, ಸಣ್ಣದಾದ ತುಲ್ಲಿನ ರಂಧ್ರ, ಅದರ ಮೇಲೆ ಬೀಜದಂತಿರುವ ಚಂದ್ರನಾಡಿ. ತುಲ್ಲು ಆಗಲೇ ಒದ್ದೆಯಾಗಿ ಇನ್ನೂ ಮೆತ್ತಗಾಗಿತ್ತು. ನಾನು ನನ್ನ ನಾಲಿಗೆಯನ್ನು ಚಂದ್ರನಾಡಿಯ ಮೇಲೆ ಹಾಕಿ ನೆಕ್ಕಿದೆ. ಅತ್ತಿಗೆ ತಡೆಯಲಾಗದೆ ನನ್ನ ತಲೆಯನ್ನು ಜೋರಾಗಿ ತನ್ನ ತುಲ್ಲಿಗೆ ಒತ್ತುತ್ತಾ ನನ್ನ ತಲೆಯನ್ನು ಪರಚುತ್ತಾ ಕೂದಲನ್ನು ಎಳೆಯತೊಡಗಿದರು. ನಾನು ಹಾಗೆ ನಿಧಾನವಾಗಿ ನನ್ನ ವೇಗವನ್ನು ಹೆಚ್ಚಿಸಿದೆ. ಅದಕ್ಕೆ ಅವರು ಹಹಂ ಮಮ್ಮಾಂ ಫಸ್ಟ್ ಫಸ್ಟ್ ಹಾಗೆ ಜೋರಾಗಿ ನೆಕ್ಕು ನನ್ನ ರಾಜ, ಎಷ್ಟು ಚೆನ್ನಾಗಿ ನಿನ್ನ ನಾಲಿಗೆಯನ್ನು ನನ್ನ ತುಲ್ಲಿನ ಮೇಲೆ ಆಡಿಸ್ತೀಯ. ಹಾಗೆ ಫಸ್ಟ್ ನಾನು ಹಾಗೆ ನನ್ನ ಬೆರಳನ್ನು ತುಲ್ಲಿನ ಒಳಗೆ ತುರಿಸಿ ಬೆರಳಿಂದ ಕೇಯತೊಡಗಿದೆ. ಅದು ಒದ್ದೆಯಾದ್ದರಿಂದ ತುಲ್ಲಿನ ಒಳಗೆ ಸರಾಗವಾಗಿ ಒಳಗೆ ಹೊರಗೆ ಹೋಗಿ ಬರುತ್ತಿತ್ತು. ನಾನು ಈಗ 2 ಬೆರಳುಗಳನ್ನು ತುರಿಸಿ ಕೇಯತೊಡಗಿದೆ. ಅತ್ತಿಗೆ, ನನಗೆ ಬರ್ತಾ ಇದೆ, ಇನ್ನು ಜೋರಾಗಿ ಕೇಯೋ ನನ್ನ ಚಿನ್ನ ಅನ್ನುತ್ತಾ ನನ್ನ ಜೋರಾಗಿ ತಬ್ಬಿ ಸ್ಖಲಿಸಿಕೊಂಡರು.
ನಾನು ಹಾಗೆ ಅವರನ್ನು ತಬ್ಬಿ ನನ್ನ ಒದ್ದೆಯಾದ ಬೆರಳನ್ನು ಅತ್ತಿಗೆಯ ಬಾಯಿಯಲ್ಲಿ ತೋರಿದೆ. ಅವರು ಅದನ್ನು ಚೆನ್ನಾಗಿ ಚೀಪಿ ಕ್ಲೀನ್ ಮಾಡಿದರು. ಅತ್ತಿಗೆ ನನ್ನ ತುಣ್ಣೆಯನ್ನು ಕೈಯಲ್ಲಿ ಹಿಡಿದು ಹೇಳಿದರು, ನನಗೆ ಸ್ವರ್ಗ ಸುಖ ತೋರಿಸು ರಾಜ, ನಿನ್ನ ರಾಜನನ್ನು ನನ್ನ ಒಳಗೆ ತೋರಿ. ತುಲ್ಲು ಹರಿಯುವವರೆಗೆ ಕೇಯಿ ಅನ್ನುತ್ತಾ ನನ್ನ ತುಣ್ಣೆಯನ್ನು ಅವರ ಒದ್ದೆಯಾದ ತುಲ್ಲಿನ ಮೇಲಿಟ್ಟರು. ನಾನು ನಿಧಾನವಾಗಿ ನನ್ನ ತುಣ್ಣೆಯನ್ನು ಅವರ ತುಲ್ಲಿಗೆ ಒತ್ತಿದೆ. ಅದು ತುಂಬಾ ಬಿಗಿಯಾಗಿತ್ತು. ಹಾಗೆ ಇನ್ನೂ ಜೋರಾಗಿ ಒತ್ತಿದೆ. ಅದು ಅವರ ತುಲ್ಲಿನ ಆಳ ಸೇರಿತ್ತು. ಅತ್ತಿಗೆ ನಿಧಾನವಾಗಿ ಕಿರುಚುತ್ತಾ ನನ್ನ ತಬ್ಬಿ ಎಷ್ಟೊಂದು ದೊಡ್ಡ ಗೂಟ ಅನ್ನುತ್ತಾ ತನ್ನ ಸೊಂಟವನ್ನು ಎತ್ತಿ ನನ್ನ ಕಡೆ ಒತ್ತುತ್ತಾ ಪ್ರಚೋದಿಸತೊಡಗಿದರು. ನಾನು ನನ್ನ ಸೊಂಟವನ್ನು ಜೋರಾಗಿ ಕುಟ್ಟತೊಡಗಿದೆ. ಅತ್ತಿಗೆ ಕಮೋದ್ರೇಕದಿಂದ ನನ್ನ ಬೆನ್ನು ಕುತ್ತಿಗೆಯನ್ನೆಲ್ಲ ಪರಚುತ್ತಾ ಇನ್ನೂ ಜೋರಾಗಿ ಸೊಂಟವನ್ನು ಎತ್ತೆತ್ತಿ ಕೊಡುತ್ತಿದ್ದರು. ಎಷ್ಟೊಂದು ಮಜಾ ಬರ್ತಿದೆ. ಅಹಹ, ಇನ್ನೂ ಜೋರಾಗಿ ತಳ್ಳು, ಹರಿದು ಹಾಕೋ ನನ್ನ ತುಲ್ಲನ್ನು. ಅಮ್ಮಮ್ಮ ಹಹಹ 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 ಫಸ್ ಅಮ್ಮ ಮಾಮ ಅಮ್ಮಮ್ಮ ಸುಫ್ 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 ಹಮ್ ಫಸ್ ಫಸ್ ಮಮ್ಮಮ್ಮ ಅನ್ನುತ್ತಿದ್ದರು. ನಾನು ಅವರ ತುಟಿಗೆ ತುಟಿ ಸೇರಿಸಿ ಚುಂಬಿಸಿದೆ. ತನ್ನ ನಾಲಿಗೆಯನ್ನು ನನ್ನ ಬಾಯಿಯಲ್ಲಿ ತೂರಿಸಿದರು. ನಾನು ಅದನ್ನು ಚೀಪಿ ರಸ ಹೀರೆದೆ. ನನ್ನ ಹೊಡೆತಕ್ಕೆ ಅತ್ತಿಗೆಯ ಮೊಲೆಗಳು ನರ್ತಿಸುತ್ತಿದ್ದವು. ನಾನು ಅದನ್ನು ಕೈಯಲ್ಲಿ ಹಿಡಿದು ಅದುಮಿದೆ. 5-6 ನಿಮಿಷದೆಂಗಿದ ನಂತರ ನಾನೇ ಮೇಲೆ ಬಂದು ಕುಟ್ಟಿಸಿಕೊಳ್ತೀನಿ ಅನ್ನುತ್ತಾ ನನ್ನನ್ನು ಕೆಳಗೆ ಕೆಡವಿ ನನ್ನ ಮೇಲೆ ಬಂದರು. ನನ್ನ ತುಣ್ಣೆಯ ಮೇಲೆ ನಾಲಿಗೆಯಿಂದ ಎಂಜಲನ್ನು ಸೋರಿಸಿ ಅದಕ್ಕೆ ಚೆನ್ನಾಗಿ ಉಜ್ಜಿದರು. ತನ್ನ ಸೊಂಟವನ್ನು ಎತ್ತಿ ಹಾಗೆ ತುಲ್ಲಿನ ಮೇಲೆ ಇಟ್ಟು ನನ್ನ ಗೂಟದ ಮೇಲೆ ಕುಳಿತರು. ಅದು ನಿಧಾನವಾಗಿ ಅವರ ತುಲ್ಲಿನ ಆಳ ಸೇರಿತ್ತು. ಹಾಗೆ ತನ್ನ ಸೊಂಟವನ್ನು ಮೇಲೆ ಕೆಳಗೆ ನರ್ತಿಸುತ್ತಾ ಕೇಯ ಹತ್ತಿದರು. ನಾನು ಅವರ ತಿಕವನ್ನು ಹಿಡಿದು ಅವರ ನರ್ತನಕ್ಕೆ ಸರಿಯಾಗಿ ನನ್ನ ಗೂಟವನ್ನು ಎತ್ತೆತ್ತಿ ಕೊಡುತ್ತಾ ಆನಂದಿಸಿದೆ. ಅತ್ತಿಗೆಯ ಮೊಲೆಯನ್ನು ಅದಮುತ್ತಾ ಅವರನ್ನು ಜೋರಾಗಿ ತಬ್ಬಿದೆ. ಅತ್ತಿಗೆ ಕಿರುಚುತ್ತಾ ಜೋರಾಗಿ ಕೇಯುತ್ತಿದ್ದರು. ನನಗೆ ಯಾವಾಗಲೂ ಇಷ್ಟು ಮಜಾ ಬಂದಿರಲಿಲ್ಲ. ನಿನ್ನ ಅಣ್ಣ 1-2 ನಿಮಿಷದಲ್ಲಿ ಕಾರಿಕೊಳ್ತಾ ಇದ್ದ. ತೊಂಡೆಕಾಯಿ ತರ ಇದೆ ಅವನ ಸಾಮಾನು. ನೀನೇ ಗಂಡಸು ಕಣೋ. ನಾನು ಕಾಲೇಜಿನಲ್ಲಿ ಕೂಡ 3-4 ಹುಡುಗರ ಜೊತೆ ಚಕ್ಕಂದ ಆಡಿದ್ದೆ. ಆದರೆ ಯಾರು ನನಗೆ ಇಷ್ಟೊಂದು ಕೇದಿರಲಿಲ್ಲ. ನೀನು ಯಾವುದಾದರೂ ತುಲ್ಲಿಗೆ ಮೊದಲು ಗೂಟ ತುರಿಸಿದ್ದೆಯೋ? ಇಲ್ಲ, ನನ್ನದೇ ಮೊದಲ. ಅತ್ತಿಗೆ ಇದೇ ಮೊದಲು. ಎಷ್ಟೊಂದು ಮಜಾ ಬರ್ತಾ ಇದೆ. ಅತ್ತಿಗೆ ನಿಮ್ಮ ತುಲ್ಲಲ್ಲಿ ಅತ್ತಿಗೆಯ ತಿಕವನ್ನು ಜೋರಾಗಿ ಅದುಮಿದೆ. ಅತ್ತಿಗೆ ಯಹಹಂ ಅಹಹ ಹಾಗೆ ಜೋರಾಗಿ ತಳ್ಳಿ ಅತ್ತಿಗೆ ನನ್ ಚಿನ್ನ ಹಮ್ಮಂ ಮಂ ಅಹಹ ಆಹಹ ಔಚ್ ಶಹ ಶಹಸಹಸ್ ಅನ್ನುತ್ತಾ ಮತ್ತೆ ಸ್ಕಲಿಸಿಕೊಂಡರು. ಹಾಗೆ 1 ನಿಮಿಷದಲ್ಲಿ ನನಗೆ ಸ್ಕಲಿಸುವ ಅನುಭವ ಆಗ ತೊಡಗಿತು. ಅತ್ತಿಗೆ ನನಗೆ ಬರ್ತಾ ಇದೆ. ಅವರ ಸೊಂಟವನ್ನು ಹಾಗೆ ಮೇಲೆ ಎತ್ತಿ ಹಿಡಿದು ನನ್ನ ಸೊಂಟವನ್ನು ಮೇಲೆ ಮಾಡುತ್ತಾ ಜೋರಾಗಿ ಕೇಯುತ್ತಾ ಸ್ಕಲಿಸಿಕೊಂಡೆ. ನನ್ನ ಹಾಗೂ ಅತ್ತಿಗೆಯ ಮುಖದಲ್ಲಿ ತೃಪ್ತಿ ಹಾಗೂ ದಣಿವು ಎರಡು ತೋರುತ್ತಿತ್ತು. ಒಬ್ಬರು ಇನ್ನೊಬ್ಬರನ್ನು ಚುಂಬಿಸುತ್ತಾ ಹಾಗೆ ದಿನಾಲೂ ಮಜಾ ಮಾಡಿದೆವು. ಕೊನೆಗೆ ಅತ್ತಿಗೆ ಗರ್ಭಾವತಿ ಆದಳು. ಅಣ್ಣನಿಗೆ ಅದು ತನ್ನದೇ ಮಗು ಇರಬೇಕು ಅಂತ ಅಂದುಕೊಂಡಿದ್ದಾನೆ. ಆದರೆ ಅಸಲಿ ಅಪ್ಪ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರೋದು. ಅತ್ತಿಗೆಯ ಜೊತೆ ನಾನು ಈಗಲೂ ಕೂಡ ಸ್ವರ್ಗ ಸುಖ ಅನುಭವಿಸುತ್ತಾ ಇದ್ದೀನಿ.